ಮಹುವಾ ಮೊಯಿತ್ರಾಗೆ ಸಾಟಿ ಯಾರು ಅಂತ ಕೇಳಿದ್ರೆ ಅದಕ್ಕುತ್ತರ ಮಹುವಾ ಮೊಯಿತ್ರಾ ಮಾತ್ರ. ಕಳೆದ ಬಾರಿ ಆಕೆ ಸಂಸತ್ತಿಗೆ ಮೊದಲ ಬಾರಿ ಸದಸ್ಯೆ, ಅನನುಭವಿ. ಆಕೆಗೆ ಸಿಗ್ತಾ ಇದ್ದ ಸಮಯವೂ ಕೂಡ ತೀರಾ ಕಡಿಮೆ. ಆದ್ರೆ ಆ ಸೀಮಿತ ಸಮಯದಲ್ಲಿ ಇಡೀ ದೇಶದಲ್ಲಿ ಮನೆ ಮಾತಾಗಿ ಬಿಟ್ರು ಮಹುವಾ ಮೊಯಿತ್ರಾ. ಯಾಕೆಂದ್ರೆ ಅವರಾಗ ಆಡಿದ ಮಾತುಗಳನ್ನ ತೀರಾ ಹಿರಿಯ ಸಂಸದರು ಸಂಸತ್ತಿನ ಹೊರಗೂ ಆಡಲು ಹಿಂಜರಿತಾ ಇದ್ರು. ಅಂತಹ ಗಟ್ಟಿಗಿತ್ತಿ ದಿಟ್ಟೆ ಈ ಮಹುವಾ ಮೊಯಿತ್ರಾ. ಈಗ ಮತ್ತೆ ಜನಾದೇಶ ಪಡೆದು ಸಂಸತ್ತಿಗೆ ಬಂದಿರುವ ಮಹುವಾ ಸಂಸತ್ತಿನಲ್ಲಿ ಆರ್ಭಟಿಸಿದ್ದಾರೆ. ತಮ್ಮನ್ನ ಸಂಸತ್ತಿನಿಂದ ವಜಾಗೊಳಿಸಿದ್ದಲ್ಲಿಂದ ಮರಳಿ ಸಂಸತ್ ಪ್ರವೇಶಿಸಿದವರೆಗೆ ತಮಗಾದ ಅನ್ಯಾಯವನ್ನ ಹೇಳ್ತಲೇ ಬಿಜೆಪಿ ಹೇಗೆ ಅದೇ ಅವಧಿಯಲ್ಲಿ ಇಷ್ಟೆಲ್ಲವನ್ನ ಕಳೆದುಕೊಳ್ಳಬೇಕಾಯಿತು ಎಂಬುದನ್ನ ಬಿಡಿಸಿಟ್ರು. ತಮ್ಮ ಅತ್ಯಂತ ಪ್ರಭಾವಶಾಲಿ ಭಾಷಣದಲ್ಲಿ ಬಿಜೆಪಿಯ ಸುಳ್ಳುಗಳ ಬಗ್ಗೆ, ಬಿಜೆಪಿಯ ದ್ವೇಷದ ಬಗ್ಗೆ, ಚುನಾವಣಾ ಪ್ರಚಾರದುದ್ದಕ್ಕೂ ಮಣಿಪುರದ ವಿಚಾರವನ್ನೇ ಎತ್ತದ ಅವರ ನಿರ್ಲಜ್ಜತನದ ಬಗ್ಗೆ, ಅಲ್ಪಸಂಖ್ಯಾತರ ವಿರುದ್ಧದ ಅದರ ಅಸಹ್ಯಕರ ನಡವಳಿಕೆಯ ಬಗ್ಗೆ ಖಡಕ್ ಆಗಿ ಮಾತನಾಡಿದ್ರು. ಹೇಗೆ ಬಿಜೆಪಿಯ ಏಕೈಕ ಮುಖ ಮೋದಿ ಪ್ರಚಾರ ಮಾಡಿದಲ್ಲೆಲ್ಲ ಬಿಜೆಪಿ ಸೀಟುಗಳನ್ನ ಕಳೆದುಕೊಂಡಿದೆ ಎಂಬುದನ್ನ ವಿವರಿಸಿದ್ರು.